ಎಲ್ಲರಿಗೂ ನಮಸ್ಕಾರ. ಮೌಲ್ಯ ಚಾನಲ್ಗೆ ಸ್ವಾಗತ. ಪ್ರಸ್ತುತಿ ಭಾಗೀರಥಿ ಹೆಗ್ಡೆ. ಎಳೆಯರ ರಾಮಾಯಣ ಅಧ್ಯಾಯ 3 ಸುಗ್ರೀವ ಸ್ನೇಹ ಭಾಗ 31. ಸನ್ನಿವೇಶ ವಾಲಿ ಸುಗ್ರೀವರ ಪರಿಚಯ. ಆ ಸಮಯದಲ್ಲಿ ಋಷ್ಯಮುಖ ಪರ್ವತದಲ್ಲಿ ಸುಗ್ರೀವನೆಂಬ ವಾನರನು ವಾಸ ಮಾಡುತ್ತಿದ್ದನು. ಅವನು ತನ್ನ ಹಲವಾರು ಅನುಯಾಯಿಗಳೊಡನೆ ಆ ಪರ್ವತ ಪ್ರಾಂತದಲ್ಲಿ ಸಂಚರಿಸುತ್ತಿದ್ದನು. ಶ್ರೀರಾಮನನ್ನೂ ಲಕ್ಷ್ಮಣನನ್ನೂ ಅವನು ನೋಡಿದನು. ಅವನಿಗೆ ಗಾಬರಿಯಾಯಿತು. ತನ್ನ ಗೆಳೆಯರನ್ನು ಕರೆದುಕೊಂಡು ಆ ಪರ್ವತದಲ್ಲಿದ್ದ ಮತಂಗಾಶ್ರಮವನ್ನು ಸೇರಿಕೊಂಡನು. ಸುಗ್ರೀವನು ಕಿಷ್ಕಿಂಧ ರಾಜ್ಯದ ದೊರೆಯಾದ ವಾಲಿಯ ತಮ್ಮ. ಚಕ್ರವರ್ತಿಯ ತಮ್ಮನಾದರೂ ಕಾಡು ಮೇಡಿನಲ್ಲಿ ಅಲೆಯುವ ದುರವಸ್ಥೆ ಅವನಿಗೆ ಬಂದಿತ್ತು. ಅಣ್ಣನಿಗೆ ಹೆದರಿಕೊಂಡು ಅವನು ಋಷ್ಯಮುಖ ಪರ್ವತದಲ್ಲೇ ಇದ್ದ. ಮುಂಚೆ ವಾಲಿ ಸುಗ್ರೀವರು ಅನ್ಯೋನ್ಯವಾಗಿಯೇ ಇದ್ದರು. ವಾಲಿಯು ಚಕ್ರವರ್ತಿಯಾಗಿದ್ದ. ಸುಗ್ರೀವನಿಗೆ ಅಣ್ಣನನ್ನು ಕಂಡರೆ ಬಹಳ ಭಕ್ತಿ ಗೌರವಗಳು. ಅವನು ಅಣ್ಣನಿಗೆ ರಾಜ್ಯಭಾರದಲ್ಲಿ ಸಹಾಯ ಮಾಡುತ್ತಿದ್ದ. ವಾಲಿ ಮಹಾಶೂರ. ಯುದ್ಧದಲ್ಲಿ ಅವನನ್ನು ಜಯಿಸಬಲ್ಲವರೇ ವಿರಳ. ವಾಲಿಯು ಬೆಳಿಗ್ಗೆ ಸೂರ್ಯ ಹುಟ್ಟುವ ಮೊದಲೇ ಉತ್ತರ ಸಮುದ್ರದಿಂದ ದಕ್ಷಿಣ ಸಮುದ್ರದವರೆಗೆ, ಪೂರ್ವ ಸಮುದ್ರದಿಂದ ಪಶ್ಚಿಮ ಸಮುದ್ರಕ್ಕೆ ಹಾರುತ್ತಿದ್ದ. ದೊಡ್ಡ ದೊಡ್ಡ ಪರ್ವತಗಳನ್ನು ಚೆಂಡಿನಂತೆ ಮೇಲೆಸೆದು ಹಿಡಿದುಕೊಳ್ಳುತ್ತಿದ್ದ. ವಿಶಾಲ ವೃಕ್ಷಗಳನ್ನು ತಟತಟನೆ ಮುರಿದು ಹಾಕುತ್ತಿದ್ದ. ವಾಲಿಯು ರಾಜ್ಯವನ್ನಾಳುತ್ತಿದ್ದಾಗ ಒಮ್ಮೆ ಮಾಯಾವಿ ಎಂಬ ಒಬ್ಬ ರಾಕ್ಷಸ ಕಿಷ್ಕಿಂಧೆಗೆ ಬಂದ. ಮಧ್ಯರಾತ್ರಿಯಲ್ಲಿ ಅರಮನೆಯ ಬಳಿ ಕೂಗಾಡಲಾರಂಭಿಸಿದ. ಅವನ ಗಲಭೆಯಿಂದ ವಾಲಿಗೆ ನಿದ್ರಾಭಂಗವಾಯಿತು. ಅವನು ಕೋಪದಿಂದ ಮಾಯಾವಿಯೊಡನೆ ಯುದ್ಧಕ್ಕೆ ಹೊರಟ. ಸುಗ್ರೀವನು ಅಣ್ಣನ ಹಿಂದೆಯೇ ಹೋದ. ವಾಲಿಯನ್ನು ಕಂಡೊಡನೆ ಮಾಯಾವಿ ಹೆದರಿ ಓಡಲಾರಂಭಿಸಿದ. ವಾಲಿ ಸುಗ್ರೀವರು ಅವನನ್ನು ಅಟ್ಟಿಸಿಕೊಂಡು ಹೋದರು. ಮಾಯಾವಿಯು ದೊಡ್ಡ ಬಿಲವೊಂದನ್ನು ಪ್ರವೇಶಿಸಿದ. ವಾಲಿಯು ಅವನ ಹಿಂದೆಯೇ ಹೋದ. ಬಿಲದ ಬಳಿ ಹೋಗುವಾಗ ಸುಗ್ರೀವನನ್ನು ನೀನು ಹೊರಗೆ ಇರು ಎಂದು ಹೇಳಿದ. ಸುಗ್ರೀವ ಹೊರಗೆ ನಿಂತ. 1 ದಿನವಾಯಿತು, 2 ದಿನವಾಯಿತು, ವಾರಗಳು ಕಳೆದು ತಿಂಗಳುಗಳು ಉರುಳಿದವು. ಆದರೆ ವಾಲಿಯ ಪತ್ತೆಯೇ ಇಲ್ಲ. ಸುಗ್ರೀವನಿಗೆ ಚಿಂತೆಯಾಯಿತು. ಒಳಗೆ ಹೋಗಲೇ ಎಂದು ಯೋಚಿಸಿದ. ಆದರೆ ಅಣ್ಣನು ಇಲ್ಲಿಯೇ ಇರು ಎಂದು ಆಜ್ಞಾಪಿಸಿದ್ದಾನೆ. ಏನು ಮಾಡುವುದೆಂದು ತೋರದೆ ಸುಗ್ರೀವ ಚಡಪಡಿಸಿದ. ವಾಲಿ ಬಿಲದ ಒಳಗೆ ಹೋಗಿ ಸುಮಾರು 1 ವರ್ಷ ಕಳೆಯಿತು. ಒಂದು ದಿನ ಇದ್ದಕ್ಕಿದ್ದಂತೆ ಬಿಲದ ಒಳಗಿನಿಂದ ರಾಕ್ಷಸರ ಅರ್ಭಟ ಕೇಳಿ ಬಂದಿತು. ಬಳಬಳನೆ ರಕ್ತದ ಪ್ರವಾಹ ಒಳಗಿನಿಂದ ಹರಿದು ಬಂತು. ಆದರೆ ವಾಲಿಯ ಸದ್ದೇ ಇಲ್ಲ. ಸುಗ್ರೀವನಿಗೆ ಬಹಳ ದುಃಖವಾಯಿತು. ಅಯ್ಯೋ, ನಮ್ಮ ಅಣ್ಣನನ್ನು ರಾಕ್ಷಸರು ಕೊಂದು ಬಿಟ್ಟರು ಎಂದು ಕಣ್ಣೀರು ಸುರಿಸಿದ. ರಾಕ್ಷಸರು ತಪ್ಪಿಸಿಕೊಂಡು ಬರದೇ ಇರಲಿ ಎಂದು ಬಿಲದ ಬಾಯಿಗೆ ಭಾರಿಯಾದ ಬಂಡೆಯೊಂದನ್ನು ಅಡ್ಡವಾಗಿಟ್ಟ. ಭಾರವಾದ ಹೃದಯದಿಂದ ಕಿಷ್ಕಿಂಧೆಗೆ ಹಿಂದಿರುಗಿದ. ಎಲ್ಲರಿಗೂ ನಡೆದ ಸಂಗತಿಗಳನ್ನು ತನಗೆ ತಿಳಿದಂತೆ ತಿಳಿಸಿದ. ವಾಲಿ ಸತ್ತು ಹೋದ. ರಾಜ್ಯ ಅನಾಥವಾಯಿತು ಎಂದು ಎಲ್ಲರೂ ಸಂತಾಪಪಟ್ಟರು. ಈಗ ಸುಗ್ರೀವನೇ ನಮ್ಮ ರಾಜನಾಗಲಿ ಎಂದು ಎಲ್ಲರೂ ಹೇಳಿದರು. ಸುಗ್ರೀವನಿಗೆ ಇಷ್ಟವಿಲ್ಲದಿದ್ದರೂ ಬಲವಂತವಾಗಿ ಅವನಿಗೆ ಪಟ್ಟಾಭಿಷೇಕ ಮಾಡಿದರು. ಸುಗ್ರೀವ ಧರ್ಮದಿಂದ ರಾಜ್ಯವಾಳಲಾರಂಭಿಸಿದ. ಇದ್ದಕ್ಕಿದ್ದಂತೆ ಒಂದು ದಿನ ವಾಲಿ ಕಿಷ್ಕಿಂಧೆಗೆ ಬಂದುಬಿಟ್ಟ. ಜನರಿಗೆಲ್ಲ ಆಶ್ಚರ್ಯವೋ ಆಶ್ಚರ್ಯ.
ಸತ್ತು ಹೋದ ಎಂದು ತಿಳಿದುಕೊಂಡಿದ್ದ ವಾಲಿ ಬದುಕಿ ಅವರ ಮುಂದೆಯೇ ಬಂದು ನಿಂತಿದ್ದ. ಸುಗ್ರೀವನಿಗೆ ವಾಲಿ ಕಿಷ್ಕಿಂಧೆಗೆ ಬಂದ ವಿಷಯ ತಿಳಿಯಿತು. ಅವನು ಓಡೋಡಿ ಬಂದ. ಅಣ್ಣನನ್ನು ನೋಡಿ ಆನಂದದಿಂದ ಕುಣಿದಾಡಿದ. ಕಿರೀಟವನ್ನು ತಲೆಯಿಂದ ತೆಗೆದು ಅಣ್ಣನ ಕಾಲಬುಡದಲ್ಲಿ ಇಟ್ಟ. ಅಣ್ಣ, ನೀನು ಬದುಕಿ ಹಿಂತಿರುಗಿರುವುದು ನಮಗೆಲ್ಲರಿಗೂ ಬಹಳ ಸಂತೋಷವಾಗಿದೆ. ನಿನ್ನ ಪರವಾಗಿ ಇಷ್ಟು ದಿನ ನಾನು ರಾಜ್ಯವಾಳಿದೆ. ಇದೋ ಕಿರೀಟವನ್ನು ಒಪ್ಪಿಸಿಕೊ. ನೀನೀಗ ನಮ್ಮ ರಾಜ, ನಾವೆಲ್ಲ ನಿನ್ನ ಸೇವಕರು ಎಂದ. ಸುಗ್ರೀವನು ಎಷ್ಟು ವಿನಯದಿಂದ ಈ ಮಾತುಗಳನ್ನು ಹೇಳಿದರೂ ವಾಲಿಗೆ ಸಂತೋಷವಾಗಲಿಲ್ಲ. ಅವನು ಮಂತ್ರಿಗಳನ್ನು ಕುರಿತು, ಈ ಸುಗ್ರೀವ ಮಹಾ ಮೋಸಗಾರ, ಅಣ್ಣನಿಗೆ ದ್ರೋಹ ಬಗೆದವನು, ಇವನನ್ನು ರಾಜ್ಯದಿಂದ ಓಡಿಸಬೇಕು ಎಂದನು. ಸುಗ್ರೀವ ಅದರಿಂದ ಬಹಳ ದುಃಖಗೊಂಡ. ಅಣ್ಣನ ಮೇಲೆ ಅವನಿಗೆ ಅಪಾರ ಭಕ್ತಿ. ಆದರೆ ವಾಲಿ ಹುಚ್ಚಾಗಿ ಮಾತನಾಡುತ್ತಿದ್ದಾನೆ. ಮಂತ್ರಿಗಳು, ಮಹಾರಾಜ, ನಿನ್ನ ಕೋಪಕ್ಕೆ ಕಾರಣವೇನು? ನಿನ್ನ ತಮ್ಮ ಬಹಳ ಒಳ್ಳೆಯವನು. ಅವನು ಯಾವಾಗಲೂ ನಿನ್ನನ್ನೇ ನೆನೆಯುತ್ತಿದ್ದ. ರಾಜ್ಯವನ್ನು ಧರ್ಮದಿಂದ ಆಳುತ್ತಿದ್ದ. ಅವನ ಮೇಲೆ ಕೋಪಿಸಿಕೊಳ್ಳುವಿ? ಅವನು ನಿನಗೆ ಮಾಡಿದ ಅನ್ಯಾಯವಾದರೂ ಏನು ಎಂದು ಕೇಳಿದರು. ವಾಲಿಯು, ನಾನು ಮಾಯಾವಿಯನ್ನು ಅಟ್ಟಿಸಿಕೊಂಡು ಹೋದ ವಿಷಯ ನಿಮಗೆ ತಿಳಿದೇ ಇದೆ. ಮಾಯಾವಿ ಒಂದು ಬಿಲವನ್ನು ಪ್ರವೇಶಿಸಿದ. ನಾನು ಸುಗ್ರೀವನನ್ನು ಹೊರಗೆ ನಿಲ್ಲಿಸಿ ಬಿಲದೊಳಗೆ ಹೋದೆ. ಬಿಲ ತುಂಬ ದೊಡ್ಡದು, ಒಳಗೆ ಕತ್ತಲೋ ಕತ್ತಲು. ಆ ರಾಕ್ಷಸ ಎಲ್ಲಿ ಹೋದ ಎಂದು ತಿಳಿಯುವುದೇ ಕಷ್ಟವಾಯಿತು. ಅವನನ್ನು ಹುಡುಕುವುದಕ್ಕೆ ಸುಮಾರು 1 ವರ್ಷ ಬೇಕಾಯಿತು. ಆನಂತರ ಅವನೊಡನೆ ಭಾರೀ ಯುದ್ಧ ಮಾಡಿದೆ. ಅವನನ್ನು ಕೊಂದು ಹಾಕಿದೆ. ಅವನ ರಕ್ತದಿಂದ ಗುಹೆ ತುಂಬಿ ಹೋಯಿತು. ಆ ರಾಕ್ಷಸರನ್ನು ಕೊಂದ ನಂತರ ಬಿಲ್ಲದ ಬಾಯಿಯ ಬಳಿಗೆ ಬಂದೆ. ಅಲ್ಲಿ ದೊಡ್ಡ ಬಂಡೆಯೊಂದು ಬಾಗಿಲಿಗೆ ಅಡ್ಡವಾಗಿದೆ. ಈ ದ್ರೋಹಿ ನಾನು ಹೊರಗೆ ಬರಬಾರದೆಂದು ಆ ಬಂಡೆಯನ್ನು ಅಡ್ಡವಾಗಿಟ್ಟಿದ್ದ. ಆದರೆ ನಾನು ಅದನ್ನು ಕಷ್ಟದಿಂದ ಒತ್ತರಿಸಿ ಹೊರಗೆ ಬಂದೆ. ಇಲ್ಲಿ ನೋಡಿದರೆ ಈ ಪಾಪಿ ಸುಖವಾಗಿ ರಾಜ್ಯವಾಳುತ್ತಿದ್ದಾನೆ ಎಂದನು. ಸುಗ್ರೀವನು ಕೈ ಮುಗಿದುಕೊಂಡು, ಅಣ್ಣ, ನನ್ನ ಬಗ್ಗೆ ವೃಥಾ ಸಂಶಯ ಪಡಬೇಡ. ನಾನು ನಿಜವಾಗಿಯೂ ನಿನಗೆ ದ್ರೋಹ ಬಗೆಯುವವನಲ್ಲ. ಬಿಲದ ಹೊರಗೆ ರಕ್ತ ಹಾರಿದಾಗ, ರಾಕ್ಷಸರ ಅರ್ಭಟ ಕೇಳಿದಾಗ ನೀನು ಮರಣವನ್ನಪ್ಪಿರಬಹುದೆಂದು ಭಾವಿಸಿದೆ. ಆ ರಾಕ್ಷಸ ಹೊರಗೆ ಬರದೇ ಇರಲಿ ಎಂದು ಬಂಡೆಯನ್ನು ಅಡ್ಡವಾಗಿಟ್ಟೆ. ಖಂಡಿತ ನನ್ನನ್ನು ತಪ್ಪು ತಿಳಿಯಬೇಡ ಎಂದು ಪ್ರಾರ್ಥಿಸಿಕೊಂಡನು. ಆದರೆ ವಾಲಿಗೆ ಸಮಾಧಾನವಾಗಲಿಲ್ಲ. ಅವನು ಸುಗ್ರೀವನ ಹೆಂಡತಿ ರುಮೆಯನ್ನು ಬಲಾತ್ಕಾರವಾಗಿ ತನ್ನ ಅರಮನೆಗೆ ಒಯ್ದ. ಸುಗ್ರೀವನಿಗೆ, ನನ್ನ ಹೆಂಡತಿ ರಾಜ್ಯವನ್ನು ಬಿಟ್ಟು ಹೊರಡು ಎಂದು ಆಜ್ಞಾಪಿಸಿದ. ಹೀಗೆ ಸುಗ್ರೀವನು ಹೆಂಡತಿಯನ್ನು ರಾಜ್ಯವನ್ನು ಕಳೆದುಕೊಂಡು ಕಾಡಿಗೆ ಬಂದು ಸೇರಿದ್ದ. ಸುಗ್ರೀವನು ಯಾವಾಗಲೂ ವಾಲಿಯ ಭೀತಿಯಲ್ಲೇ ಇದ್ದುದರಿಂದ ಶ್ರೀರಾಮ ಲಕ್ಷ್ಮಣರನ್ನು ಕಂಡು ಅವನಿಗೆ ಹೆದರಿಕೆಯಾಯಿತು. ಅವರು ವಾಲಿಯ ಕಡೆಯವರಿರಬಹುದೇ ಎಂದು ಸಂಶಯಪಟ್ಟ. ಅವನು ತನ್ನ ಜೊತೆಯವರೊಡನೆ ಮಾತಂಗಾಶ್ರಮವನ್ನು ಪ್ರವೇಶಿಸಿದ. ನಂತರ ಹನುಮಂತನನ್ನು ಕುರಿತು, ಅವರಿಬ್ಬರು ಯಾರು, ಇಲ್ಲಿಗೇಕೆ ಬಂದಿದ್ದಾರೆ ಎಂಬುದನ್ನು ವಿಚಾರಿಸಿಕೊಂಡು ಬಾ ಎಂದು ಹೇಳಿ ಕಳುಹಿಸಿದನು. ಹನುಮಂತನು ವಾಯುಪುತ್ರ. ಅವನ ತಾಯಿಯ ಹೆಸರು ಅಂಜನಾದೇವಿ. ಆದ್ದರಿಂದ ಹನುಮಂತನಿಗೆ ಆಂಜನೇಯ ಎಂದೂ ಹೆಸರು. ಹನುಮಂತನು ಅತ್ಯಂತ ಬಲಶಾಲಿ. ವಾಯುವೇಗದಿಂದ ಓಡಬಲ್ಲವನು. ಆಕಾಶದಲ್ಲಿ ಹಾರಬಲ್ಲವನು. ಅವನು ಚಿಕ್ಕ ಹುಡುಗನಿದ್ದಾಗ ಸೂರ್ಯನನ್ನು ನೋಡಿ ಹಣ್ಣು ಎಂದು ಭ್ರಮಿಸಿದನು. ಅದನ್ನು ಹಿಡಿಯಲು ಆಕಾಶಕ್ಕೆ ಹಾರಿದನು. ಆಗ ಇಂದ್ರನು ವಜ್ರಾಯುಧದಿಂದ ಹೊಡೆಯಲು ಆಂಜನೇಯನು ಒಂದು ಬಂಡೆಯ ಮೇಲೆ ಬಿದ್ದನು. ಅವನ ಹನು ಅಂದರೆ ಕೆನ್ನೆಯು ಊದಿಕೊಂಡಿತ್ತು. ಅಂದಿನಿಂದ ಅವನಿಗೆ ಹನುಮಂತ ಎಂದು ಹೆಸರು ಬಂತು. ಅವನು ಇಚ್ಛಾಮರಣಿ, ಅಂದರೆ ಅವನಿಗೆ ಸಾವಿನ ಹೆದರಿಕೆ ಇರಲಿಲ್ಲ.
ತನ್ನ ಇಚ್ಛೆ ಬಂದಾಗ ಮರಣವನ್ನಪ್ಪಬಹುದಿತ್ತು. ಅಂತಹ ಮಹಾತ್ಮ ಹನುಮಂತ. ಅವನು ಸುಗ್ರೀವನ ಅಂತರಂಗದ ಗೆಳೆಯ. ಇನ್ನು ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮತ್ತೊಮ್ಮೆ ಧನ್ಯವಾದಗಳು.